ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತ್ರಿವಿಧ ದಾಸೋಹಿಯಾಗಿ ಆಹಾರ, ವಸತಿ, ಶಿಕ್ಷಣವನ್ನು ಮಕ್ಕಳಿಗೆ ನೀಡುವಂತಹ ಮುಖಾಂತರವಾಗಿ ಅಪಾರ ಮಕ್ಕಳ ಭವಿಷ್ಯಕ್ಕೆ ದೇವರಾಗಿ ನಡೆದಾಡುವ ದೇವರು ಎಂದು ಖ್ಯಾತಿಯಾಗಿದ್ದಂತಹ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇದೆ. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಗದ್ದುಗೆ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು ವಿಶೇಷ ಕಾರ್ಯಕ್ರಮಗಳು ಕೂಡ ಮಠದಲ್ಲಿ ನಡೀತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಜನರ ಗಮನ ಸೆಳೀತಾ ಇರುವಂಥದ್ದು ತೆಂಗಿನ ಗರಿಯಿಂದ ರೂಪಿತವಾದಂತಹ ಶಿವಕುಮಾರ ಸ್ವಾಮೀಜಿಗಳ ಮೂರ್ತಿ ಅಂತಲೇ ಹೇಳ್ಬೋದು. ತೆಂಗಿನ ಗರಿಯ ಮುಖಾಂತರವಾಗಿ ಮನು ಎಂಬ ಏನು ಕಲಾವಿದರಿದ್ದಾರೆ ಅವರಿಂದ ನಿರ್ಮಿತವಾಗಿರುವಂಥ ಮೂರ್ತಿ ಇದು. ನೀವು ನೋಡ್ಬೋದು ಎಷ್ಟು ಕಲಾಕೃತಿಯಾಗಿದೆ ಅಂತ ಹೇಳಿ ಸಾಕಷ್ಟು ಜನರ ಗಮನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಶ್ರಮವಹಿಸಿ ಮನು ಅವರು ಈ ರೀತಿಯಾದಂತಹ ಮೂರ್ತಿಯನ್ನು ಮಾಡಿರುವಂಥದ್ದು. ಅಂದರೆ ಸಿದ್ಧಗಂಗಾ ಮಠದ ಅಟವಿ ಶಿವಯೋಗಿಗಳ ಗದ್ದುಗೆಯ ಮುಂಭಾಗದಲ್ಲಿ ಈ ಕಲಾಕೃತಿ ಮೂಡಿ ಬಂದಿರುವಂಥದ್ದು. ಸದ್ಯಕ್ಕೆ ಕಲಾವಿದರಾದಂತಹ ಮನು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಇವತ್ತು ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯಸ್ಮರಣೆ ಏನು ಹೇಳ್ತೀವಿ? ಈ ಒಂದು ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮೀಜಿಗಳನ್ನ ಮೊದಲು ನೆನಪು ಮಾಡ್ಕೊಳ್ತಾ, ಇಂದಿಗೆ ಅವರು ದೈಹಿಕವಾಗಿ ದೂರವಾಗಿ 7 ವರ್ಷ ಆಗಿದೆ. ನಮ್ಮ ಅಂತರಂಗ ಎಲ್ಲರಿದ್ರಲ್ಲ ಅಂತರಂಗವಾಗಿ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಇದ್ದಾರೆ. ಇವಾಗ ನಾನು ಕೂಡ ಅವ್ರ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆದು ಬಂದು ಹೋದ ಹುಡುಗ ನಾನು. ಈ ದಿನದಲ್ಲಿ ಅವ್ರು ನಮಗೆ ದೈಹಿಕವಾಗಿ ಜೊತೆಗಿಲ್ಲ ಅನ್ನೋದು ಬಿಟ್ಟರೆ ಪ್ರತಿಯೊಂದು ಕೆಲಸಗಳು ನಮ್ಮ ಜೊತೆಗೆ ಸದಾ ಇದ್ದೇ ಇರ್ತಾರೆ. ಈ ತೆಂಗಿನ ಗರಿಯಿಂದ ಒಂದು ಕಲಾಕೃತಿ ಹೇಗೆ ಮೂಡಿಬಂತು, ಹೇಗೆ ಅಂತ? ನಾವು ಹುಟ್ಟು ಕಲಾವಿದರು, ಇದೇ ಕಲಾವಿದರು ಮಾಡ್ಕೊಂಡು ಬಂದಿರೋದ್ರಿಂದ ಏನಾದ್ರು ಹೊಸ್ದಾಗಿ ಹುಡುಕಬೇಕು. ಆಮೇಲೆ ಯಾವುದು ಇದರಲ್ಲಿ ನ್ಯಾಚುರಲ್ಸ್ ಇರೋದು ಯೂಸ್ ಮಾಡ್ಕೋಬೇಕು. ಅದು ಕೆಮಿಕಲ್ ಬೇಸ್ ಪೇಂಟ್ಸ್ ಎಲ್ಲರೂ ಮಾಡ್ತಾರೆ. ಈಗೆಲ್ಲ ಫ್ಲೆಕ್ಸ್ ಎಲ್ಲ ಇದು ಮಾಡೋದ್ರಿಂದ ನಾವು ನ್ಯಾಚುರಲ್ ಹೋಗೋಣ, ಏನೋ ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಇದು ಮಾಡೋಣ ಅಂತ ಪ್ಲ್ಯಾನ್ ಬಂತು. ಸೊ ಟ್ರೈ ಮಾಡೋಣ, ಇದು ಒಂದು ಟ್ರೈ ಮಾಡೋಣ ಅಂಥೇಳಿ ಮೊದಲು ನಮ್ಮ ಬುದ್ಧಿವರ್ಧಕ ಇದು ಮಾಡಿ ಎಸ್ಟಾಬ್ಲಿಷ್ ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂಥೇಳಿ ಒಂದು 2 ದಿವಸದಿಂದ ಕೆಲಸ ಮಾಡಿ ಈ ಔಟ್ಪುಟ್ಟಿಗೆ ಬಂದು ನಿಂತಿದೆ. ತುಂಬ ಕಲಾಕೃತಿ ಚೆನ್ನಾಗಿ ಮೂಡಿ ಬಂದಿದೆ. ಸಾಕಷ್ಟು ಜನರ ಕಣ್ಮನ ಸೆಳೀತಾ ಇದೆ. ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರ ಶ್ರಮ ಹಿಂದೆ ಎಷ್ಟು ಸಮಯ ತಗೊಳ್ತು, ಹೇಗೆ ಇದು ರೂಪಿತ ಆಯಿತು, ಎಷ್ಟು ಗರಿಗಳ ಬಳಕೆ? ಇದರಲ್ಲಿ ಆಲ್ಮೋಸ್ಟ್ ಒಂದು 8 ತೆಂಗಿನ ಗರಿಗಳು, ಸುಳಿ ಗರಿಗಳು ಯೂಸ್ ಮಾಡಿದ್ದೀವಿ. ಆಮೇಲೆ 8 ಟೀಮ್ ವರ್ಕ್. ನಮ್ಮದು ಟೀಮ್ ಗಜಸ್ಯ ಅಂತಿದೆ. ನಂದು ಬೇಸಿಕಲಿ ಬಿಸ್ನೆಸ್ ಬಂದು ಶೈವಾಮನು ಅಂತ ಆರ್ಟಿಸ್ಟ್ ನನ್ನ ಗ್ರೂಪ್ ಇದೆ. ಬಟ್ ಟೀಮ್ ಗಜಸ್ಯ ನಮ್ಮ ಆರ್ಟಿಸ್ಟ್ ಗ್ರೂಪ್. ಸೊ ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ಸತತವಾಗಿ 2 ದಿವಸದಿಂದ, ಅಂದರೆ ಇದು 48 ಗಂಟೆಗಳ ಕಾಲ ಶ್ರಮದ ಪ್ರತಿಫಲ ಇಲ್ಲಿದೆ. 8 ಜನ ಸತತವಾಗಿ ಕೆಲಸ ಮಾಡಿದ್ದೇವೆ ನಾವು. ಇದು ಮಠಾಧ್ಯಕ್ಷರಾದಂತಹ ಸಿದ್ಧಲಿಂಗ ಶ್ರೀಗಳು ಕೂಡ ಬಂದಿದ್ದರು. ಅವರು ಕೂಡ ನೋಡಿದ್ರು. ಅವರು ಒಂದಷ್ಟು ನಿಮ್ಮ ಜೊತೆ ಮಾತಾಡಿದ್ರು. ಏನಂತೇಳಿ ಅವ್ರು ಖುಷಿಪಟ್ಟರು. ಇದವ್ರಿಗೆ ಏನೇ ಥರ ಕಲಾತ್ಮಕವಾಗಿ ಕೆಲಸಗಳು ಮಾಡಿ ಬಂದಾಗ ಬುದ್ಧಿ ಈ ಥರ ಇದೆ ಅಂದರೆ ನಮ್ಗೆ ಆಲ್ಮೋಸ್ಟ್ ಅವ್ರು ಬೆಂತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಯಾವತ್ತೂ ನಮಗೆ ಇದಿಲ್ಲ ಅಂತ ಹೇಳಿಲ್ಲ. ಏನೇ ಮಾಡಿದ್ರು ಕಲಾವಿದರಿಗೆ ಆಲ್ಮೋಸ್ಟ್ ನಾನು ಹತ್ತಿರದಿಂದ ನೋಡ್ದಂಗೆ ಇದುವರೆಗೂ ಬೆಂತಟ್ಟಿಸಿ ನಮಗೆ ಮುಂದೆ ಬೆಳೆಸಿದೆ. ಇವತ್ತು ಅದೇ ರೀತಿ ಬೆಂತಟ್ಟಿ ನಮ್ಗೆ ಪ್ರೋತ್ಸಾಹ ನೀಡಿ ಅವ್ರು ಆಶೀರ್ವಾದ ನೀಡಿದ್ದಾರೆ. ಅಂದರೆ ಇಲ್ಲಿ ಮೊದಲೇ ನಿರ್ಧರಿಸಿ ಹೇಳಿ ಮಾಡಿಸಿರೋದ ಅಥವಾ ನೀವೇ ಬಂದು ಮಾಡಿ? ಇಲ್ಲ, ನಾವೇ ಬುದ್ಧಿ ಥರ ಪ್ಲಾನ್ ಇದೆ ಅಂತ ನನ್ನ ಕಡೆ ನಾವು ಮಾತಾಡಿಸಿ, ಸರಿ ಆಯ್ತು ಬಿದ್ದರು ಆಯ್ತು ಮಾಡಿಸು ಅಂತ ಹೇಳಿ ಆವಾಗ ಸಡನ್ ಪ್ಲಾನ್ ಅಂತಾರೆ. ಇದು ಸಡನ್ ಆಶೀರ್ವಾದ. ಹೌದು, ವಾಲಂಟ್ರಿಯಾಗಿ ಇದು ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಬಂದು ಬುದ್ಧಿ ಹಿಂಗೆ ಮಾಡ್ತಾ ಇದ್ದೀವಿ ಪ್ಲಾನ್ ಎಲ್ಲ, ಸರಿ ಆಯ್ತು ಮಾಡಿ ಅಂತ ಹೇಳಿ ಅವ್ರು ನಮಗೊಂದು ಅವಕಾಶ ಮಾಡಿಕೊಟ್ರು. ಕಲಾಕೃತಿ ಮುಖಾಂತರವಾಗಿ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ನೀಡ್ಬೋದು? ಅವರು ನಮ್ಮ ಜೊತೆ ನಾವು ಕಂಡಂಗೆ ಪ್ರತಿಯೊಬ್ಬರಿಗೂ ಒಂದು ಉಪಯೋಗ ಆಗಬೇಕು, ಇದ್ದಾಗಲೂ ಉಪಯೋಗ ಆಗಬೇಕು, ನಾವು ಹೋದ ನಂತರ ಉಪಯೋಗ ಆಗಬೇಕು. ಆ ರೀತಿ ಒಂದು ಸಂದೇಶ ಅವ್ರು ನೀಡೋದ್ರಿಂದ ನಾವು ಇದು ಹೇಗೆ ಒಂದು ಸರಿ ನಾವು ಇದು ಯೂಸ್ ಮಾಡಿ ಮತ್ತೆ ಗೊಬ್ಬರ ಆಗಿ ಇನ್ನೊಂದು ಕಡೆ ಒಂದು ಸಸಿ ನೆಡೋದಕ್ಕೊಂದು ಪ್ರೋತ್ಸಾಹ ಇದಾಗಬೇಕು. ಆ ಒಂದು ಇದರಲ್ಲಿ ಎಕೋ ಫ್ರೆಂಡ್ಲಿ ರೂಪದಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಂಡಿದ್ದೀವಿ. ಇದ್ದಾಗಲೂ ಉಪಯೋಗ ಆಗಬೇಕು, ಹೋದಾಗಲೂ ಉಪಯೋಗ ಆಗಬೇಕು ಅನ್ನೋದನ್ನು ನಾವು ಉಪಯೋಗಿಸ್ಕೊಂಡಿದ್ದೀವಿ. ಇದು ಕಲಾವಿದ ಮನೋರವರ ಮಾತು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.